ನನ್ನ ಪ್ರಾಬ್ಲಮ್ ಯಾರ ಹತ್ರ ಹೇಳ್ಕೊಲಿ? ನಮ್ಮ ಅಣ್ಣ ನೋಡಿದ್ರೆ ಮದ್ವೆ ಮಾಡಕ್ ನಿಂತಾನು. ನಮ್ ಸಣ್ಣ ಅಣ್ಣ ಅದಾನ, ಅವನ್ ಕಡೆ ಹೇಳಿದ್ರೆ ಎಲ್ಲ ಬರಬರ್ ಮಾಡ್ತಾನ. ಅಣ್ಣ ಏನಾತ? ಅಣ್ಣ ಒಂದ್ ನಿಮಿಷ ನಿಲ್ಲೋ, ನಿನ್ ಜೋಡ್ ಮಾತಾಡೋದೈತಿ. ಅಣ್ಣ ಎಲ್ಲಿ ಹೊಂಟಿದ್ಯೋ? ಎಲ್ಲಿ ಹೋಗ್ತಾರ? ಹೊಲಕ್ ಹೋಗ್ತಾರ, ಮತ್ತೆ ಹೋಗ್ತಾರ? ಅಣ್ಣ ನಿನ್ ಕಡೆ ಒಂದ್ ವಿಷಯ ಮಾತಾಡ್ಬೇಕಾಯ್ತ. ಅಣ್ಣ ದೊಡ್ಡ ಅಣ್ಣಗಳು ನನ್ ಮದ್ವಿ ಮಾಡಾಕ್ ನಿಂತಾರ. ನಾ ಇನ್ನೂ ಕಲಿಯಕ್ಕೆ ಅದನ್ನ. ಅಣ್ಣ ನೀನೇ ಅಟ್ ಅಣ್ಣಗಳಿಗೆ ಹೇಳ ಮದ್ವಿ ಈಗ ಮಾಡ್ಬೇಡ ಅಂತ. ನಂಗೆ ಈಗ ಮದ್ವೆ ಆಗಕ್ ಇಷ್ಟ ಇಲ್ಲ ಅಣ್ಣ. ಅಣ್ಣಗಳು ನನ್ನ ಮಾತಿಗೆ ಮರ್ಯಾದೆ ಕೊಟ್ಟ ಎಲ್ಲ ಮದುವೆ ಅದು ಸಜ್ ಮಾಡ್ಯಾರ ನಂಗಾತ. ಅಣ್ಣಗಳು ಒಳಗಿನೊಳಗೆ ಪ್ರೀತಿ ಇದ್ಕ ನನ್ ಮ್ಯಾಗ ಅಷ್ಟ ಶಿಟ್ಟ. ಏ ಅಣ್ಣ ಏನ್ ವಿಚಾರ ಮಾಡತ್ತೀವ? ಏನಿಲ್ಲ, ನಿನ್ನ ಬಗ್ಗೆನ ಯೋಚನೆ ಮಾಡತ್ತಿದ್ನ. ಅಣ್ಣ ನನ್ ಗೊತ್ತಿತ್ತು ನೀ ನನ್ ಬಗ್ಗೆನೇ ವಿಚಾರ ಮಾಡತ್ತಿ ಅಂತ. ಅಣ್ಣ ಹೆಂಗಾರು ಮಾಡಿ ಮದ್ವೆ ನಿಲ್ಸು ಅಣ್ಣ. ಅಣ್ಣಗಳು ಇಟ್ಲವು ನಿನ್ ಮದುವೆ ಮಾಡತ್ತಾರ? ಅಟ್ಟಾಗ ಟೆನ್ಷನ್ ತಗೋತಿ? ನಾ ಅದೇನ ಅಣ್ಣಗಳು ಯಾವತ್ತು ಬರೀ ಆಡ್ತಾರ ಮಾತಾಡ್ತಾರ, ನನ್ನ ಮಾತ ಕೇಳಂಗಿಲ್ಲ, ನಿನ್ನ ಮಾತು ಕೇಳ್ತಾರ. ಈಗ ನಾ ಅದೇನ ಅದಕ್ಕೆಲ್ಲ ಮದುವೆ ನಿಲ್ಲಿಸ್ತೀನಿ ಅಂದ. ಸುಮ್ಮ ಟೆನ್ಷನ್ ತಗೋಬೇಡ. ಅಣ್ಣ ಅಣ್ಣ ಥ್ಯಾಂಕ್ಸ್ ಅಣ್ಣ, ನಂಗೆ ಗೊತ್ತಿತ್ತು ನೀನ್ ನನ್ಗೆ ಹೆಲ್ಪ್ ಮಾಡ್ತಿ ಅಂತ. ಅಣ್ಣ ಆಗ ಊರಾಗ ಹೋಗಿದ್ನಿ, ಸ್ವೀಟ್ ತಗೊಂಬಂದಿದ್ದನ ತಗೊಂಬರ್ಲೇನ? ತಿಂತೀನಿ. ಬ್ಯಾಡವ ತಂಗಿ, ಆ ಸ್ವೀಟ್ ನಿನ್ನ ತಿನ್ನ. ನಾ ಪಟ್ನಾಗ ಅಣ್ಣನ ಬಳಿ ಹೋಗ್ಯಾನ, ನಿನ್ನ ಮದುವೆ ನಿಲ್ಲಿಸೋ ಅಂತ ಪ್ಲಾನ್ ಮಾಡ್ತೇನ. ಮದುವೆ ನಿಂದ್ರಿಸ್ಬೇಕಾ ನಿಂದ? ನಿಂದ್ರಿಸ್ತೇನೆ. ಕಾಯೆಲ್ಲ ರಗಡ ಆಗ್ಯಾವ್ರಿ. ನೀರು ಚಾಲು ಬರೀಕೆ ಬರುವಂದನ ಅರಿವಿನೊಂದು ಎಲ್ಲಿ ಅದ ಬಾಡ್ಲಿ ತಂದ್ರ ತಾನ ಕಡೆಕ್ ಆಗತ್ತಿದೆ ನೋಡ್ ಅಲ್ಲಿ. ಅಣ್ಣ ಏನ ತಂಗಿ ಏನ ಮದ್ವಿ ವಿಷಯ ಏನ ಫುಲ್ ಜೋರ್ ನಡ್ಸಿರತ್ಲ? ಚರ್ಚೆ ಮಾಡಿದೇವ್ರ ಅಣ್ಣ ನಾವು ಮನ್ಯಾಗ ಆಗಳೆ. ಅದನ್ನ ತಂಗಿ ಅಂದಳ ಫುಲ್ ಹ್ಯಾಪಿ ಅದಳ ತಂಗಿ. ಅದ ಮನ್ಯಾಗ ಅಣ್ಣ ನಾವು ಕೂಡ ಆಗಳೆ ಮಾತಾಡಿದೆವು. ಮತ್ ನಾವ್ ವಿಚಾರ ಮಾಡ್ಲಾರ್ದ ಮಂದಿ ಯಾರು ಮಾಡ್ತಾರಪ್ಪ? ಅದು ಹೋಲಿ ಬಿಡು, ನಾವು ಮನ್ಯಾಗ ಮಾತಾಡಿದ್ವಿ, ನಿನಗೆ ಹೆಂಗ್ ಗೊತ್ತಾಗ್ತದ? ಅಣ್ಣ ತಂಗಿನ ಬಂದ್ ಹೇಳ ನನಗ ಮದ್ವಿ ಒಪ್ಪಿಗೆ ಐತೆ ತಗಿಗೆ. ನನಗ್ ಮುಂದೆ ಹೇಳಕ್ ಫುಲ್ ಸಂತೋಷ ಅದಾಳಕ್ಕೆ ತಂಗಿ. ಅದಕ್ಕ ಸಂತೋಷ ತಾಳಾರ್ದ ನಿನ್ ಕಡೆ ಬಂದ್ ಹೇಳಕ್ ಬನ್ನಿ. ತಂಗಿ ಫುಲ್ ಖುಷಿ ಆಗ ಬಿಡಂಗಾದ್ರೆ. ಅಣ್ಣ ಈಗ ಒಪ್ಕೊಂಡಾಳ, ಒಟ್ಟ ಲೇಟ್ ಮಾಡ್ಬೇಡ್ರಿ, ಪಟ ಬಗೆಹರಿಸ್ಬಿಡುನು. ಇದಕ್ಕೇನಂತೆ ಅಣ್ಣನೇ? ಏನತಿ ಅಣ್ಣ ಅಂದ್ರ ಬ್ಯಾಡತ್ ಯಾರು ಎದಿರ್ತಾರ? ನಮಗೂ ಮದ್ವಿ ಮಾಡಿದ್ರನ ಸಂತೋಷ ಇಲ್ಲ. ಈಗ ಫುಲ್ ಖುಷಿ ಆಗಲ್ಲ, ಫುಲ್ ಹ್ಯಾಪಿ ಅದಳಣ್ಣ. ಮದ್ವಿ ಅಂದ್ರ ಫುಲ್ ಖುಷಿ ಆಗಣ. ಅದಕ್ಕ ಸಂತೋಷ ತಾಳಾರ್ದ ನಾನು ಹುಡ್ಕೊತ ಬಂದ್ ನಿನ್ ಕಡೆ ಹೇಳಕ. ಅಲ್ಲಿ ಬೆಂಗಳೂರದಾಗ ನಮ್ ದೋಸ್ತ ಅದಾನ, ಅಲ್ಲಿ ಎಲ್ಲಿ ಒಬ್ಬ ಕೆಲಸ ಮಾಡ್ತಾನ, ಬಾಳ ಪಗಾರ ದಮ್ ಐತತ್ ಅವಂಗ. ಅದಕ್ಕ ಏನ್ರಿ ಒಂದ್ ಹೆಣ್ಣಿದ್ರ ನೋಡ್ವತ್ತೇಳಿ ಹಿಂಗ ಒಂದ್ ಮಾತು ಅಂದಿದವ ಮಾನ್ಯ. ಅಣ್ಣ ಬಿಟ್ರೆ ಕೆಲಸ ಕಡಿತೈತಿ. ತಂಗಿ ಆ ಟೈಮ್ದಾಗ ಹೆಂಗಿರಿದ್ ಗೊತ್ತಿಲ್ಲ ತಲಿ. ಆಕಿ ಹೂ ಅಂತ ಒಪ್ಕೊಂಡಾಳ, ಪಟಕ್ನ ಬಗೆಹರಿಸ್ಬಿಡು. ನಾ ಹಿಂಗತಿ ಅತ್ತಮ್ಮ. ಹಂಗಾದ್ರ ನಡಿ, ಹಂಗಾರ ಇವು ಕೆಲಸ ಬಿಡೀಗ, ಮನಿಗೆ ಹೋಗಿ ಅದನ್ನ ವಿಚಾರ ಮಾಡು. ಅಣ್ಣ ಜೋಡ ಹಾಕ್ಕೊಟ್ಟ ನನ್ನ ಮಾತು ಕೇಳವನಿ ಒಬ್ಬನ ಅಣ್ಣ, ದೊಡ್ಡ ಅಣ್ಣ ಏನೋ ಆಡ್ತಾರ ಮಾತಾಡ್ತಾನ. ಅವ ಮಾಜಿ ಹಿಂಗ ಅವಂಗ ಬಾಳ ಇದು ಇಲ್ಲ. ಅವ್ನ ಮುಂದೆ ನಿನ್ನ ನನಗೆ ಸಿಟ್ಟು ಬಂದಂಗ ಮಾಡೀನಿ. ಈಗ ಅಣ್ಣ ನೋಡ ನಾ ಎಲ್ಲ ಸಂಬಂಧನ ಮಾತಾಡ್ತನ, ನೀನು ಗೊತ್ತಾಳು ಇದು ಮಾಡ್ಯಾಳು, ನೀ ಆಕ್ಷನ್ ಮಾಡಿ ಹೇಳಕತ್ತಿದ್ರ ಮುದ್ದು ಅಣ್ಣ. ನೀವು ಒಬ್ಬನ ನನ್ನ ಮಾತು ಕೇಳವ ವಿಚಾರ ಮಾಡೋಣ. ಅವರು ಸೈಕಲ್ ಮೋಟ್ರ್ ಕೊಟ್ಟು ಕಳ್ಸ್ತಾರ. ಸೈಕಲ್ ಮೋಟ್ರ್ ಕಳಿಸ್ತಾರ ಎಲ್ಲಿ ಮತ್ತೆ? ಇಲ್ಲ ಕಳಿಸ್ತಾರು, ಹೋಗುನ್ ಬಾ ಅಲ್ಲಿ ತನ ಬರ್ತೈತಿ ಗಾಡಿ. ಹಲೋ, ಯಾವಾಗ? ಆಯ್ತು ದೋಸ್ತ. ಹಾ ಆಯ್ತು. ಏನಂತ ದೋಸ್ತ, ಮನ್ಯಾಗ ಅಪ್ಪರಿಗೆ ಇದು ಆಗ್ಬಿಟ್ಟೈತ, ಎದಿ ನೋವು ಬರ್ಲಾತೈತ. ಹಾ ಅರ್ಜೆಂಟ್ ಬಾ ಹೇಳಿ ಫೋನ್ ಬಂದಿತ್ತು ಈಗ. ಹೌದು, ಸಿಕ್ಕಾಪಟ್ಟಿ ತ್ರಾಸ ಮಾಡ್ಕೊಳತ್ತಾರತ್ತ. ಆಯ್ತು ದೋಸ್ತ, ಸ್ವಲ್ಪ ದೌಡ ಅವಸರ ಮಾಡ್ಕೊಂಡ್ ಮುಗಿಸ್ಕೊಂಡ್ ಹೋಗ್ಕೊಂಡ್ ಬಾ. ಏ ಮಳ್ಳ, ಅಂತವು 10 ಹೆಣ್ಣು ನೋಡ್ಬೋದು. ಮತ್ತ ಅದನ್ನೇನ್ ಮಾಡ್ತೀವಿ, ನಾ ಹೋಗಿ ಮುಗಿಸ್ಕೊಂಡ್ ಬರ್ತೀವ. ಫಸ್ಟ್ ನೀ ಅಪ್ಪ ನೋಡೋಗ. ಹೆಂಗಿದ್ರು ನೀನು ಗಾಡಿ ಹೊಡಿತಿಲ್ಲ, ಗಾಡಿ ತಂದು ಹೋಗ್ಬಿಡು, ನಾ ಹೆಂಗ್ರೆ ಬರ್ತೀವ. ದೋಸ್ತ ಹೋಗಿ ಫಸ್ಟ್ ಅಪ್ಪನ ದವಾಖಾನೆ ಕರ್ಕೊಂಡು ನಾವು ಮುಗಿಸ್ಕೊಂಡ್ ಬರ್ತೀವಿ. ಹಂಗಾರ ದೋಸ್ತ ಇದು ತಪ್ಪು ತಿಳ್ಕೊಳ. ಹೋಗು ಮರ, ಅದೇ ತಪ್ಪು ತಿಳ್ಕೊಳಕ್ಕೆ. ಆಯ್ತು, ಓಕೆ. ಅದು ಶಾರ ಬಂದಾಗತ್ತಪ್ಪ ಅಣ್ಣ. ಅವ್ರದ್ದು ಗಾಡಿ ಸೌಂಡ್ ಬರ್ಲಾಯ್ತು.
ಅರವಿಂದ ಯಾಕ ನೀರ್ ತಗೊಂಡ್ ಸ್ವಲ್ಪ ಬೀಗ್ರ ಬಂದ ಮಾಡಿದ್ರು ಆಯ್ತಾರ ಬನ್ನಿ ಬನ್ನಿ ಪಟ್ಟ ಬಾ ಹಿಡ ಪುಣ್ಯಾತ್ಮ ಬೀಗ್ರ ಬಂದಾರ ಬೇಗನೆ ಹೋಗು. ನಮ್ಮ ಅರವಿಂದ ಬಾಳ ಖುಷಿ ಆಗ್ಯಾನಪ್ಪ ಇವತ್ತ ಸಂತೋಷ ಐತಪ್ಪ. ಬಂದ್ರಿ ಬೀಗ್ರ ಬರ್ರಿ 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 ಕೊಡಪ್ಪ ನೀರ್ ಕೊಡ ಬರ್ರಿ 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 ಬೀಗ್ರ ಬರ್ರಿ ಆರಾಮದ್ರಲ್ರಿ ಬರ್ರಿ ಈಗ ಕುಂದ್ರಿ ಇಲ್ಲಿ ಬೀಗ್ರ ಇಲ್ಲಿ ಕುಂದ್ರಿ ಏನ ಇವ್ರ ಇವ್ರಪ್ಪ ನಮ್ ತಂಗಿ ಹೇಳಿಲ್ಲ ನಮ್ ತಮ್ಮರಿ ಎಲ್ಲ ಆರಾಮಿಲ್ಲ ಕಾಸು ತಂಗಿ ರೆಡಿ ಆಗಪ್ಪ. ಅರವಿಂದ ಮಾಮಾರ ಆರಾಮ್ರಿ? ಅರವಿಂದ ಬಾಯ್ ತೆಂಗಿನ ಕರ್ಕೊಂಡ್ ಹೋಗುದು ಇದೇನೋ ವರ್ಕೌಟ್ ಆಗಲ್ಲ. ಇವ್ರ ಯಾರು? ನಾವು ಸಣ್ಣ ತಮ್ಮ. ತಂಗಿ ಅಣ್ಣ ಬಾರ್ವಾ ಅಣ್ಣ ಬನ್ನಿ. ಬಾರ್ವಾ ನೋಡಿ ಮಾತಾಡ್ಸಬ ನಮ್ಮ ತಂಗಿನ. ಏನ್ ಮಾತಾಡ್ಸುದ್ರಿ ಎಲ್ಲ ಆಗೋರ್ ಮರ್ಜಿ ಆಗಕ್ಕಿ ಮರ್ಜಿ ಮತ್ತ ನೋಡ್ತಮ್ಮ ನೋಡ್ರಿ ಹುಡುಗ ನೋಡ್ರಿ ಏನ್ ಬಾವಿ ನೀನ್ ಹೆಸರ ಶಾಲಿ ಎಟ್ ಕಲ್ತೀವ ನಮ್ದು ಏನ್ರಿ ಎಲ್ಲಾ ಹುಡುಗರ ಮರ್ಜಿ ಆಗಕ್ಕಿ ಮರ್ಜಿ ನಮಗ್ ಮಾತ್ರ ಪಾಸ್ ಐತ್ರಿ ಇನ್ನ ಆಗು ಹುಡುಗರ ಮರ್ಜಿ ಹುಡುಗಿ ಮರ್ಜಿ ನೋಡ್ತಮ್ಮ ಹುಡುಗಿನ. ನಂದೇನಿಲ್ಲಣ್ಣ ನೀವ್ ಹೆಂಗತ್ರಿ ಹಂಗನ ನೀವು ಹೇಳ್ದಕ್ಕೆ ಹೇಳ್ತಾನ ನಂದೇನಿಲ್ಲ. ಆತ ತಂಗಿ ಹೋಗಿ ನೀವು. ಹಲೋ 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 ಎಲ್ಲದಿ? ಇಲ್ಲಿ ಬಿಜಾಪುರದಾಗಿದ್ನಿ. ಏನ್ ಹೇಳಕತ್ತೀನಿ? ಹೌದು ನಾನು ನಿನ್ನ ಅರ್ಜೆಂಟ್ ಮೀಟ್ ಮಾಡ್ಬೇಕು ಬಾ. ಐಸು ನೀನ್ ನೋಡ್ಲಾಕ್ ಬಂದಾರ? ಹ್ಞೂ ನಂಗೆ ನಿನ್ ಬಿಟ್ಟಿರಕ್ ಆಗಂಗಿಲ್ಲ. ಎಲ್ಲಿದೀನಿ ಈಗ? ಮನ್ಯಾಗ ಅದನ್ನ ನಾ ಎಲ್ಲಿ ಬರ್ಬೇಕು ಹೇಳು? ನೀನೇ ಎಲ್ಲಿ ಬಾ ಅಂತ ಹೇಳಿ ಬರ್ತನ್ ತಗೋ. ನಾ ಬಟ್ಟೆ ಅದು ಎಲ್ಲ ತಗೊಂಡ ಬರ್ತನ್. ನಾ ಏನ್ ಇಲ್ಲಿ ಮದ್ವೆ ಆಗಂಗಿಲ್ಲ, ನಿನ್ ಬಿಟ್ಟಿರಕ್ ಆಗಂಗಿಲ್ಲ ನನಗ. ಅಂದ್ರೆ ಇಬ್ರು ಕೂಡ ಹೋಗುದ ಯಾಕಡ್ರೆ? ನಾ ಮನ್ಯಾಗ ಇದ್ನಿ ಅಂದ್ರ ನನ್ ಮದ್ವೆ ಮಾಡ್ಬಿಡ್ತಾರೋ. ಆಯ್ತು ಈಗ ಲಗುಟ್ ಬರ್ತಾನ, ನೀನು ಲಗುಟ್ ಬಾ. ನಂಗೆ ಅಂಜಿಕ್ ಬಾಳ್ ಬರಾದಿತ್ತ. ನಾ ಈಗ ಸದ್ದ ಬರ್ತಾನ ನೋಡಿ, ಈಗ ಅರ್ಧ ತಾಸೇ ಬರ್ತಾನ ಅಲ್ಲಿಗೆ. ಆಯ್ತು ನಾ ಹೆಂಗಾರು ಮನ್ಯಾಗ ಇನ್ನೋರ್ ಕಣ್ ತಪ್ಸ್ ಬರ್ತಾನ, ಲಗುಟ್ ಬಾ. ಹುಷಾರ? ಹಾ ಸರಿ. ಬಾ ದೋಸ್ತ ಏನೋ ಅರ್ಜೆಂಟ್ ಮಾತಾಡ್ಬೇಕಂದಿ ಏನ್ ಕೆಲ್ಸ? ದೋಸ್ತ ಒಂದ್ ಸಮಸ್ಯೆ ಇದೆ ದೋಸ್ತ, ಅದಕ್ಕೆ ನೀನ ಒಂದ್ ಏನ್ರ ದಾರಿ ತೋರಿಸ್ಬೇಕ. ಏನಪ್ಪ ಅದಂತ ಸಮಸ್ಯೆ ಏನ್ ಹೇಳದ? ಅದನ್ನು ದೋಸ್ತ ಮನೆ ಹೇಳಿನ್ಲ ನಿನಗ, ಒಂದ್ ಹುಡುಗಿನ ಲವ್ ಮಾಡೀನಿ ತಿಳಿನ್ಲ. ಆಕಿನ ಗಂಡಿನ ಕಡೆದವ್ರು ನೋಡ್ಲಾಕ್ ಬಂದಾರತ್ತ, ನೋಡಿ ಪಾಸನು ಮಾಡ್ಯಾರತ್ತ. ಆಕಿಗರ ಇಷ್ಟ ಇಲ್ಲತ್ತ, ಆಕಿ ಒಟ್ಟ ನಿನ್ನ ಬಿಟ್ಟು ಇರುದಿಲ್ಲ. ನಾ ಈ ಸದ್ದ ಮನಿ ಬಿಟ್ಟ ಬರ್ತೀನಿ, ಬ್ಯಾಗ್ ತಗೊಂಡ್ಬರ್ತೀನಿ, ಬಂದನ್ ಬಾ ಅಂತ ಹೇಳಿ ಫೋನ್ ಹಚ್ಚಾಕತ್ತಾಳ. ಅದಕ್ಕೆ ನಿನಗೆ ಫೋನ್ ಹಚ್ಚೀನಿ, ಅರ್ಜೆಂಟ್ ಕೆಲಸ ಐತೆ ಅಂತ ಹೇಳಿ. ಇದನ್ನು ದೋಸ್ತ ಕೆಲಸ ಏನ್ರ ಮಾಡಿ ನನಗೆ ಹೆಲ್ಪ್ ಮಾಡಿ ದೋಸ್ತ. ಇದ ನಿನ್ನ ಸಮಸ್ಯೆ, ಇದಕ್ಕೆ ಯಾಕೆ ರಿಕ್ವೆಸ್ಟ್ ಮಾಡ್ಕೊಳತ್ತೀನಿ? ನಿನ್ನ ಸಮಸ್ಯೆ ಬೇರೆ ಅಲ್ಲ, ನನ್ನ ಸಮಸ್ಯೆ ಬೇರೆ ಅಲ್ಲ. ಅದಕ್ಕೆ ಏನ್ರ ಒಂದು ಪರಿಹಾರ ಹುಡ್ಕೊನ್ಲ, ಟೆನ್ಷನ್ ತಗೋಬೇಡ ನೀ ಒಟ್ಟ. ಈಗ ಏನಾರೇ ಅಲ್ಲತ್ತಾಳ ನಿಮ್ ಹುಡುಗಿ? ದೋಸ್ತ ಆಕಿ ಮನಿ ಬಿಟ್ಟು ಹೋಗೋಣ ನಿರ್ಧಾರ ಮಾಡಿ ಮನಿ ಬಿಟ್ಟು ಬಂದ ಬಿಟ್ಟಾಳ ಈಗಾಗಲೇ. ಅದಕ್ಕೀಗ ಏನ್ ಮಾಡ್ಬೇಕು ಏನು ಒಟ್ಟ ತಿಳಿಲಾರ್ದಂಗೈತೆ. ನನಗಂತೂ ಕೆಟ್ಟ ಭಯ ಆಗ್ಲಾಗತೈತೆ ದೋಸ್ತ. ಅದಕ್ಕೊಂದು ಏನ್ರ ನೀನ ದಾರಿ ತೋರಿಸ್ಬೇಕು ದೋಸ್ತ, ಏನ್ರ ದಾರಿ ತೋರಿಸ್ ದೋಸ್ತ. ದೋಸ್ತ ಆಕಿ ಅನ್ಕೊಂಡಂಗ ನಾ ಬರ್ಲಿಕ್ಕಂದ್ರ ಸಾಯ್ತೀನಿ ಅಂದಾಳ ದೋಸ್ತ. ಆಕಿ ಸತ್ತಳಂದ್ರ ನಾನು ಸತ್ತಂಗ ದೋಸ್ತ. ಏ ಮರ, ಇದಕ್ಕೆಲ್ಲ ಸಾಯ್ದದು ಯಾಕೆ ಮಾತಾಡತ್ತೀನಿ? ನಾ ಅದನ್ಲ ನಾ ಜೀವಂತ ನಿನ್ನ ದೋಸ್ತ, ನಾ ಹೆಲ್ಪ್ ಮಾಡ್ತಾನ ನೀ ಹೋಗ್ಲಾಕ. ಬರ್ತಾನಂದಾಳಿ ಒಟ್ಟ ದೋಸ್ತ ಆಕಿ ಬಂದ ಬಿಟ್ಟಾಳ. ಈಗ
ಒಟ್ಟ ಹೋಗುನ್ ಬಾ ತಂದಾಳು ಮತ್ತಿ ಹೋಗ್ಬೇಕಂದ್ರ ನನ್ನ ಪರಿಸ್ಥಿತಿ ಅಂತೂ ನಿನಗೆ ಗೊತ್ತಾಯ್ತು ದೋಸ್ತ. ಓ ಮರ ರೊಕ್ಕದ ವಿಚಾರ ಮಾಡತ್ತೇನಿ, ರೊಕ್ಕದ ಯಾಕೆ ತಲೆ ಕೆಡ್ಸ್ಕೊಳತಿ? ನೀನು ಹೋಗ್ಲಾಕ್ ರೆಡಿ ಇದಿಲ್ಲ, ಹೋಗಿ ಬಿಡ್ರಿ. ಅದೇನ್ ಬರ್ತೈತ್ಲ ನಾವ್ ನೋಡ್ಕೊತನ್ನ. ಇಟ್ ರೊಕ್ಕ ಅದಾವ, ಇದ್ ನೋಡ್ ತಗೋ. ಈಗ ನಿನಗೆ ಮತ್ತೇನ್ರ ಕಡಿಮೆ ಇದ್ರ ನಾ ಫೋನ್ ಪೇ ಮಾಡ್ತೇನೆ. ತಗೋ ದೋಸ್ತ, ಇವತ್ತು ಅದಾವ. ನಿನಗ ನೀ ಅರ್ಧ ದಾರಿಗೆ ಮುಟ್ಟದ್ರಾಗ ಮತ್ತೆ ಫೋನ್ ಪೇ ಮಾಡ್ತೇನ. ಒಟ್ಟ ಏನು ತಲೆ ಕೆಡ್ಸ್ಕೋಬೇಡ. ಏನೋ ಸಮಸ್ಯೆ ಆದ್ರೂ ನನಗ್ ಕಾಲ್ ಮಾಡಾಕತಿ. ಕಾಲ್ ಅದೇನ್ ಮಾಡ್ಬೇಡ, ನಾನ ನಿನ್ ಫೋನ್ ಹಚ್ತೇನ. ಒಟ್ಟು ಹೋಗೇ ಬಿಡ್ರಿ, ನೀವ್ ನಿದ್ರಾಕ ಹೋಗ್ಬೇಡ್ರಿ ದೋಸ್ತ. ದುಡ್ಡಿದ್ದಾಗ ಎಲ್ಲರೂ 100 ಮಂದಿ ಅಲ್ಲ 1000 ಮಂದಿ ದೋಸ್ತರು ಬೆನ್ನ ಹತ್ತಾರ ದೋಸ್ತ. ಆದ್ರೆ ನನ್ನ ಎಂತ್ಯಾಕ ಏನೂ ಇರ್ಲಾರ್ದಾಗ ಪ್ರತಿ ಸರಿನೂ ಹಂತವಾಗಿ ನನ್ನ ಕಷ್ಟಕ್ಕೆ ನೀ ಭಾಗಿಯಾಗಿ ನನಗೆ ಎಲ್ಲದಕ್ಕೂ ಬೆನ್ನಿಂದ ನಿಂತಿಲ್ಲ ದೋಸ್ತ. ದೋಸ್ತ ಅಂತ ದೊಡ್ಡ ಮಾತೆಲ್ಲ ಯಾಕೆ ಮಾತಾಡ್ತಿ? ದೋಸ್ತಿ ಒಳಗ ಅದೆಲ್ಲ ಇರಬಾರ್ದು. ಒಬ್ರಿಗೊಬ್ರು ಹೆಲ್ಪ್ ಮಾಡಬೇಕ ಅಷ್ಟ. ಇವತ್ತು ನಿನಗ್ ಬಂದೈತಿ, ನಾಳೆ ನನಗ್ ಬರ್ತದ. ಅದು ಇರುದ, ಅದಕ್ಕೇನು ತಲೆ ಕೆಡಿಸ್ಕೋಬೇಡ. ಅವ್ರು ಬಂದಾರತಿ, ನೀ ಹೋಗ್ಬಿಡಪ್ಪ ದೌಡ. ಮತ್ತೇನ್ರ ಸಮಸ್ಯೆ ಆಗಿತ್ತು, ಯಾರೇ ನೋಡ್ಲಿ ಮಾಡ್ಲಿ, ಹೋಗ್ಬಿಡ ಹೋಗಿ. ದೋಸ್ತ ಈಗ ನಿನಗೆ ಒಮ್ಮೆ ತೋರಿಸಿಲ್ ದೋಸ್ತ ಆಕಿನ, ಅಲ್ಲಿ ಬಂದ್ ಎತ್ತನ ಹೇಳ ಒಂದ್ಸರಿ ತೋರಿಸ್ತಾನೆ ಬಾ ದೋಸ್ತ ಆಕಿನ. ದೋಸ್ತ ನಂದ ಇಲ್ಲಿ ಕೆಲಸ ನಡೆದೈತಿ, ಈಗ ನೋಡೋದು ಇಂಪಾರ್ಟೆಂಟ್ ಅಲ್ಲ. ನೀವ್ ಈಗ ಹೋಗ್ರಿ, ನೀವ್ ಎಲ್ಲಿ ಇರ್ತಿರ್ಲ ಅಲ್ಲೇ ಬಂದ್ ನಿಮ್ಗೆ ಭೇಟಿ ಹಾಕನ್ನ. ಹೋಗ್ಬಿಡ್ನಿ ಹಂಗ ದೋಸ್ತ. ಯಾರೇ ನೋಡಕ್ಕಿಂತ ಮೊದಲು ಇಲ್ಲಿ ಹೋಗ್ಬಿಡ್ರಿ ಪಾಟ್ನ. ದೋಸ್ತ ಮನಿ ಕಡೆ ನೀನ ಹುಷಾರ್ ದೋಸ್ತ. ನಾ ನೋಡ್ತಿನ, ಹೋಗ್ನಿ. ಎಲ್ಲ ಏನು ತಲೆ ಕೆಡಿಸ್ಬೇಡ, ಹೋಗಿ. ಇಷ್ಟಾಕ್ ಲೇಟ್ ಬರಾಕ? ನಡಿ ನಾ ಹೋಗುನು. ಅಲ್ಲ ಏನ್ರ ಆತ? ಫೋನಾಗ ಹೇಳ್ದಿ, ಏನೇನ ಹೇಳ್ದಿ, ಏನಾತ? ಮನ್ಯಾಗ ನಮ್ಮ ಅಣ್ಣಗಳು ನನ್ ಮದ್ವಿ ಫಿಕ್ಸ್ ಮಾಡಾತಾರ. ನನ್ ಮದ್ವಿ ಆಗಕ್ ಇಷ್ಟ ಇಲ್ಲ, ನಿನ್ ಬಿಟ್ಟು ಇರಾಕ್ ಆಗಂಗಿಲ್ಲೋ. ಹಂಗತ್ತ ಮನಿ ಬಿಟ್ಟ ಬಂದ್ಬಿಟ್ಟಿ? ಮತ್ತೆ ಮನ್ಯಾಗ ಇದ್ದೆ ಅಂದ್ರೆ ನನ್ ಮದ್ವಿ ಮಾಡ್ತಾರು. ಏನ್ರ ಹೇಳಕ್ ಬರ್ತಿತ್ತಲ್ಲ, ಏನ್ರ ಸಮಾಧಾನ ಮಾಡಕ್ ಬರ್ತಿತ್ತ? ನೀ ಅನ್ಕೊಂಡಂಗ ನಮ್ಮ ಅಣ್ಣಗಳು ಇಲ್ಲೋ, ನನ್ ಮದ್ವಿ ಮಾಡಾತಾರ ಅವ್ರ. ಐಸು ನಿಮ್ಮ ಅಣ್ಣಗಳು ನಿನ್ನ ಮ್ಯಾಗ ಪ್ರಾಣನ ಇಟ್ಕೊಂಡಾರ. ಅವ್ರ ಕಣ್ಣಾಗ ಮಣ್ಣು ಹೋಗುದು ತಪ್ಪು ಅನ್ಸುದಿಲ್ಲ? ಅದ್ನೆಲ್ಲ ಯೋಚನೆ ಮಾಡಕ್ ಟೈಮ್ ಇಲ್ಲ ರಾಮ್. ನಮ್ಮ ಅಣ್ಣಗಳು ಅನ್ಕಿ ಬಿಡಂಗಿಲ್ಲ, ನನ್ ಮದ್ವಿ ಮಾಡಾತಾರ. ನಂಗೆ ಏನ್ ಮಾಡ್ತೀವಿ ಗೊತ್ತಿಲ್ಲ, ನನ್ ಕರ್ಕೊ ಹೋಗ್ನಿ ಫಸ್ಟ್. ನೀನ್ ಬಿಟ್ಟು ನನ್ ಬದುಕಿರಂಗಿಲ್ಲೋ. ನಡಿ, ಟೈಮ್ ಇಲ್ಲ, ಹೋಗು ನಡಿ. ಐಸು ನಾ ಹೇಳು ಮಾತು ಕೇಳ. ನಿನ್ನ ಬಿಟ್ಟು ನಾ ಇರೋ ಶಕ್ತಿ ನನಗೂ ಇಲ್ಲ. ಆದ್ರೂ ಸ್ವಲ್ಪ ತಾಳ್ಮೆ ತಗೋ, ಏನು ಆಗಂಗಿಲ್ಲ. ನೀ ತಾಳ್ಮೆ ಅನ್ಕೊಂಡ್ ಕೂತಿ ಅಂದ್ರೆ ನಾ ಬೇರೆದೊಂದ್ ಜೋಡಕ್ ಮದ್ವಿ ಮಾಡ್ತಾರ ನೋಡ. ತಾಳ್ಮೆ ತಗೊಂಡ್ ಹಾಕೊಂಡ ನೀ ನಾನ್ ಕಳ್ಕೊತೀನಿ. ಹಂಗಂದ್ರ ಇಲ್ಲಿ ಯಾರು ನೋಡಿದ್ರೆ ಸಮಸ್ಯೆ ಆಗ್ತೈತಿ. ನಾ ಹೋಗು ನಡಿ ಪ್ಲೀಸ್. ರಾಮ ಇಷ್ಟೊಂದ್ ಲೇಟ್ ಯಾಕೆ ಮಾಡತ್ತೀವ? ಆಗಂಗಿಲ್ಲೋ ನಿನ್ ಬಿಟ್ಟಿರಕ್ಕ. ಲಗುಟ್ ಹೋಗುನ್ ಬಾರೋ ಪ್ಲೀಸ್. ಐಸು ತಿಳಿದಟ್ಟ ಮಾತಾಡ್ಬೇಡ, ಇನ್ನಟ್ಟು ತಿಳ್ಕೊಂಡ್ ಮಾತಾಡ. ನಿಮ್ಮ ಅಣ್ಣಗಳು ನೀನ್ ಎಷ್ಟು ನೆಂಬ್ಯಾರ ಹೇಳಕತ್ತೀನಿಲ್ಲೋ, ಏನು ಆಗುದಿಲ್ಲ. ಸಮಾಧಾನದಿಂದ ಹೇಳ. ಇಬ್ರು ಕೂಡ ಊರಾಗ ಮದ್ವೆ ಆಗುನ, ಓಡಿ ಯಾಕೆ ಹೋಗುದ? ಅಂದ್ರೆ ನೀ ನನ್ನ ಇಷ್ಟ ಅರ್ಥ ಮಾಡ್ಕೊಂಡಿ. ನಿನ್ ಸಂಬಂಧ ನಮ್ಮ ಅಣ್ಣಗಳನ್ನೆಲ್ಲ ಬಿಟ್ಟು ಬರಾತನು. ಈಗ ನೀನು ಹಿಂಗ ಅಂದ್ರ ನೀ ಏನ್ ಮಾಡ್ತಿ ಗೊತ್ತಿಲ್ಲ. ನಂಗೆ ನಿನ್ ಬಿಟ್ಟು ಇರಾಕ್ ಆಗಂಗಿಲ್ಲ. ನನ್ ಕರ್ಕೊಂಡು ಹೋಗು. ನಂಗೆ ಅಣ್ಣಗಳು ಬೇಡ, ಯಾರು ಬೇಡ, ನಂಗೆ ನೀ ಬೇಕು. ನಿನ್ ಬಿಟ್ಟು ಇರಾಕ್ ಆಗಂಗಿಲ್ಲ ಪ್ಲೀಸು. ಐಸು ನೀ ಎಲ್ಲಿ ಕರಿತೀಯ ಅಲ್ಲಿ ನಾ ಬರ್ತಾನ. ನೀನ ನನ್ನ ಜೀವ, ನಿನ್ನ ಬಿಟ್ಟು ನನಗೂ ಯಾರು ಇಲ್ಲ. ನಿನ್ನ ಮ್ಯಾಗ ನಾನು ನಿನ್ನ ಒಳ್ಳೆತ್ತೇಳಿ ಅನ್ನೋ ಉದ್ದೇಶಕ್ಕಾಗಿ ಹೇಳಾಕತ್ತಿಲ್ಲ. ಆದ್ರೆ ನೀ ಇಟ್ಟು ನನಗೆ ಹಗರವಾಗಿ ಮಾತಾಡ್ಲಾತಿಲ್ಲ. ಆಯ್ತು ತಗೋ, ಹೋಗುನ. ನೀ ಎಲ್ಲೈತಿ ಅಲ್ಲಿ ಹೋಗುನು. ರಾಮ್, ಏನು ಮಾಡೋದು ಇವಾಗ? ನಂಗೆ ಯಾಕೋ ಅಂಜಿಕೆ ಬರೋದಿತ್ತು. ಅಣ್ಣಗಳು ಬಂದಾರಲ್ಲ.